ಜೊತೆ ಯಾವ ಥರ ಒಡನಾಟ ತಾರಮ್ಮ? ಇಲ್ಲ ಸರ್, ನಾನು ಅವ್ರನ್ನ ಯಾವತ್ತೂ ಭೇಟಿ ಮಾಡಿಲ್ಲ. ಹ್ಞೂ, ನಾನು ನೋಡೇ ಇಲ್ಲ ಅವ್ರನ್ನ. ಅವ್ರು ನಿಲ್ಲಿಸಿಲ್ಲ ಸರ್. ಅವ್ರ ಹಾಡು ಎಲ್ಲಿ ನಿಲ್ಲುತ್ತೆ ಸದಾ ಕೇಳ್ತಿರ್ತೀವಿ, ನಾವು ಯಾವಾಗಲೂ ಕೇಳ್ತಿರ್ತೀವಿ. ಅವರ ಧ್ವನಿಯನ್ನು ನಿಲ್ಲಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಚಿತ್ರರಂಗದ ಯಾರೇ ಗಣ್ಯರು ಸತ್ತರು ತಾರಮ್ಮ ಮೊದಲು ಹತ್ತು ಬಿಡ್ತಾರೆ. ನಾನು ಸ್ವಲ್ಪ ಇಮೋಷ್ನಲ್ಲು ಸರ್, ಅಷ್ಟೇ ಅಷ್ಟೇ. ಅದರ್ವೈಸ್ ನನಗೇನೆಂದರೆ ನಾನು ಕನೆಕ್ಟ್ ಆಗಿ ಹೋಗ್ತೀನಿ ನಮ್ಮ ತಾಯಿಗೆ, ಅದೆಲ್ಲವೂ ನೆನಪಾಗ್ತವೆ ನನಗೆ. ನನ್ನ ಭಾವನೆಗಳನ್ನು ಮುಚ್ಚಿಡುವಂಥ ಶಕ್ತಿ ನನ್ನಲ್ಲಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಅದು ಭಾವನೆಯನ್ನು ಮುಚ್ಚಿಟ್ಟು ಅದನ್ನು ನಿಯಂತ್ರಿಸೋ ಶಕ್ತಿ ಇಲ್ಲ. ಅದು ನಿಯಂತ್ರಣ ಮಾಡಬೇಕು. ನಾನು ಇಂಥ ತಾಯಿಯನ್ನು, ಇಂಥ ಪೂರ್ಣ ಬದುಕನ್ನು ಬದುಕಿರೋ ತಾಯಿಯನ್ನು ನಾವು ಸಂತೋಷದಿಂದ ಕಳಿಸ್ಕೊಡ್ಬೇಕು, ದುಃಖದಿಂದ ಅಲ್ಲ. ಅಮ್ಮನ ಜೊತೆ ಯಾವ ಥರ ಒಡನಾಟ ತಾರಮ್ಮ? ಇಲ್ಲ ಸರ್, ನಾನು ಅವ್ರನ್ನ ಯಾವತ್ತೂ ಭೇಟಿ ಮಾಡಿಲ್ಲ. ಹ್ಞೂ, ನಾನು ನೋಡೇ ಇಲ್ಲ ಅವ್ರನ್ನ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅವ್ರನ್ನ. ಹ್ಞೂ, ನಾನು ನೋಡೇ ಇಲ್ಲ ಎಷ್ಟು ವರ್ಷಗಳಲ್ಲಿ. ಇಲ್ಲ ಅಲ್ಲ, ಇದು ಸತ್ಯ. ಹ್ಞೂ, ಈಗ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಅಂಬರೀಷ್ ಇರ್ಬೋದು, ರವಿಚಂದ್ರ ಇರ್ಬೋದು, ಇವರೆಲ್ಲರ ಚಿತ್ರಗಳಿಗೂ ಧ್ವನಿ ಕೊಟ್ಟು. ಹಾಂ ಹೌದು. ಅಯ್ಯೋ, ಅವರ ಧ್ವನಿನೇ ಯಾವಾಗ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಹಾಡುಗಳು ಅವರ ಧ್ವನಿ. ಅದೇ ಹೇಳ್ತಿದ್ದಲ್ಲ, ಮಗು ಥರನೂ ಹಾಡಬಲ್ಲರು, ಪುರುಷರ ಧ್ವನಿಯಲ್ಲೂ ಹಾಡಬಲ್ಲರು, ಹೀರೋಯಿನ್ಗೂ ಹಾಡಬಲ್ಲರು. ಆಮೇಲೆ ಯಾರು ಬೇರೆ ಬೇರೆ ವ್ಯಕ್ತಿತ್ವ ಇರೋ ಎಲ್ಲ ಹೀರೋಯಿನ್ಗಳಿಗೂ ಹಾಡು ಹೇಳ್ಬಿಟ್ಟಿದ್ದಾರೆ. ಮಿಮಿಕ್ರಿ, ದೊಡ್ಡ ಮಿಮಿಕ್ರಿ ಆರ್ಟಿಸ್ಟ್ ಅವರು. ನಾವು ಅವ್ರದ್ದು ಹಲವಾರು ಕಾನ್ಸರ್ಟ್ಗಳನ್ನು ಪ್ರೋಗ್ರಾಮ್ಗಳನ್ನ ನೋಡ್ತಾನೆ ಬಂದೆ ನಾನು ದಾರಿ ಉದ್ದಕ್ಕೂ. ಅದೇ ಅಂದ್ಕೊಳ್ತಿದ್ದು, ಏನು ಜಾಲಿಯಾಗಿ ಖುಷಿಯಾಗಿ SPB ಅವ್ರ ಜೊತೆ ಎಲ್ಲ ತಮಾಷೆಯಾಗಿ, ಈ ಹುಡುಗ ತುಂಬ ತರಲೆ ಅಂತ SPB ನಾನು ಅನಗಿಸೋದು, ಅವರು ಇವ್ರನ್ನ ತಮಾಷೆ ಮಾಡ್ಕೊಂಡು ಮಾತಾಡೋದು. ಅಯ್ಯೋ, ಇಟ್ಸ್ ವಾಸ್ ಎ ಗೋಲ್ಡನ್ ಏರಾ. ಜಾನಕಮ್ಮನ್ ಕಾಂಪಿಟೇಷನ್ ಹೇಗೆ? ಅಯ್ಯೋ, ತುಂಬ ಚಂದ ಮಗ. ನನಗೆ ತುಂಬ ತುಂಬ ಖುಷಿ ಅಂತ ಕೊಡುವಂಥ ಧ್ವನಿಗಳು ಎರಡು. ನಾನು ಅವ್ರ ಹಾಡುಗಳನ್ನೆಲ್ಲ ಕೇಳ್ಬಿಟ್ಟಿದ್ದೀನಿ. ರಾಜ್ಕುಮಾರ್ ಚಿತ್ರಗಳಲ್ಲಿ ಜಾನಕಮ್ಮನ ವಾಯ್ಸ್ ಅದು ಒಂಥರ ಇದು ಬೇರೆ ಬೇರೆ ರೀತಿಯ. ಅದೇನೇ ಹೇಳ್ತಿದ್ದು, ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ ಜೀವನ ಪ್ರಾರಂಭ ಮಾಡಿದ್ದೇ ಡಾಕ್ಟರ್ ರಾಜ್ಕುಮಾರ್ ಜಾನಕಿ ಅಮ್ಮನ ಜೊತೆ. ಅದೇ ಒಂದು ದೊಡ್ಡ ಇದು. ಲೆಜೆಂಡ್ ಸಿಂಗರ್ ಆಗಿ, ಕಾಮನ್ ಮ್ಯಾನ್ ಆಗಿ ಮೈಸೂರಲ್ಲಿ ಓಡಾಡ್ಕೊಂಡಿದ್ರು. ಗೊತ್ತಿಲ್ಲ ನನಗಿದು. ನನಗೊಂದು ಒಂದು ವೀಕ್ ಹಿಂದೆ ಇದು ಯಾರ್ದೋ ಮನೇಲಿ ಇದ್ದಾರಂತೆ, ಯಾರು ಸಾಕ್ತಾ ಇದ್ದಾರಂತೆ, ಯಾರು ಬಿಡ್ತಾ ಇಲ್ವಂತೆ, ಆ ಥರದ್ದು ಏನೋ ಒಂದು ಸುದ್ದಿಯನ್ನು ಕೇಳಿದೆ. ಅದಾದಮೇಲೆ ನನಗೆ ಗೊತ್ತಿಲ್ಲ. ನನಗೆ ಇಲ್ಲಿ ಈಗ ನವೀನವ್ರನ್ನ ಭೇಟಿ ಮಾಡಿದ್ಮೇಲೆ ಅಂದರು 8 ವರ್ಷದಿಂದ ಇಲ್ಲೇ ಇದ್ದಾರೆ ಅಂತ. ಹೌದಾ? ಅಯ್ಯೋ, ನನಗೊಂದು ಮಾತು ಗೊತ್ತಿಲ್ಲ. 100 ಸತಿ ಬಂದಿದ್ದೀನಿ ಮೈಸೂರಿಗೆ, ಒಂದು ಸತಿನಾದರೂ ಭೇಟಿ ಮಾಡ್ಬೋದು ಇತ್ತವ್ರು ಜೀವಂತವಾಗಿದ್ದಾಗ ಅಂತ. ನಾನು ಇವತ್ತೇ ನೋಡಿದ್ದು ಅಮ್ಮನ. 48,000 ಹಾಡು ಅಂದರೆ ಹುಡುಗಾಟಿಕೆ. ಅದೇ ಡೆಫಿನೆಟ್ಲಿ ಅಲ್ಲ 100% ಅಲ್ಲ. 20 ಸ್ವರಗಳು, 20 ಭಾಷೆಗಳು. ಹೌದು. ಅಯ್ಯಯ್ಯೋ, ನಾನು ಅವ್ರದ್ದು ಬಯೋಡೇಟಾ ಓದ್ಕೊಂಡ್ಬರ್ಬೇಕಾದ್ರೆ ಎಷ್ಟು ಸರ್ ಅವ್ರಿಗೆ 27ಕ್ಕಿಂತ ಹೆಚ್ಚು ರಾಜ್ಯ ಪ್ರಶಸ್ತಿಗಳು. ಯಾರು ಅಮ್ಮ ಬದುಕಿದ್ದಾಗ ಯಾರಿಗೂ ಗೊತ್ತಿಲ್ಲ ಇದು 48,000 48,000 ಹಾಡುಗಳೆಲ್ಲ ಗೊತ್ತಿತ್ತು. ಅವ್ರ ಹಾಡುಗಳು ಗೊತ್ತಿತ್ತು, ಅವ್ರು ಎಷ್ಟು ಭಾಷೆಯಲ್ಲಿ ಆಡಿದ್ದಾರೆ ಅಂತ ಗೊತ್ತಿತ್ತು, ಅವರ ಪ್ರಶಸ್ತಿಗಳು ಗೊತ್ತಿತ್ತು. ಆದರೆ ಅವ್ರು ಮೈಸೂರಲ್ಲಿ ಇರೋದು ಗೊತ್ತಿಲ್ಲ. ಈಗ ಅಮ್ಮ ಪ್ರೀತಿಯ ಹಾಡುಗಳನ್ನು ಹಾಡ್ತಾರೆ, ಭಾವಗೀತೆಗಳು, ಜನಪದ ಗೀತೆಗಳು, ಭಕ್ತಿ ಗೀತೆಗಳು, ರೊಮ್ಯಾಂಟಿಕ್ ಸಾಂಗ್ಗಳಲ್ಲಿ ಫೇಮಸ್. ನಾನು ಹೆಚ್ಚು ಸಿನಿಮಾ ಸಾಂಗ್ಗಳೇ ಹೆಚ್ಚು ಕೇಳಿರೋದು. ಅದು ಬಿಟ್ಟರೆ ಭಕ್ತಿ ಹಾಡುಗಳನ್ನು ಒಂದಷ್ಟು ಕೇಳಿದ್ದೀನಿ. ಕೃಷ್ಣನ ಮೇಲೆ ಹಾಡಿರೋ ಹಾಡುಗಳನ್ನು, ಅದು ತಮಿಳಲ್ಲಿ ಆಗಲಿ, ಅದು ಗುರುವಾಯೂರು ದೇವಸ್ಥಾನದ ಬಗ್ಗೆ ಯೇಸುದಾಸ್ ಮತ್ತು ಜಾನಕಮ್ಮ ತುಂಬ ಒಳ್ಳೊಳ್ಳೆ ಹಾಡುಗಳು ಹಾಡಿದ್ದಾರೆ. ಆ ಹಾಡುಗಳನ್ನು ತುಂಬ ಕೇಳಿದ್ದೀನಿ. ಕನ್ನಡ ಸಂಗೀತಕ್ಕೆ ಒಂದು ವಿಶೇಷ ಜೀವನ ಕೊಟ್ಟವರಮ್ಮ. ಡೆಫಿನೆಟ್ಲಿ.